ದೃಶ್ಯಾವಳಿ ಗಾಯನ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಹಾಡನ್ನು ಆಡ್ತಕ್ಕಂಥ ಎಲ್ಲ ಮಹನೀಯರು ಇಲ್ಲಿ ಆಗಮಿಸಿದ್ದಾರೆ. ಹಾಗಾಗಿ ಇನ್ನೂ ತಡ ಮಾಡದೇ ನಾವು ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ನಾನು ಶಂಭುಲಿಂಗೇಗೌಡ, ಈ ಸಂಘದ ಕಾರ್ಯದರ್ಶಿ, ತಮ್ಮೆಲ್ಲರಿಗೂ ನಾನು ಸ್ವಾಗತವನ್ನು ಕೋರ್ತಾ ಈಗ ಕಾರ್ಯಕ್ರಮ ದೇವರ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾಗುತ್ತೆ. ಶ್ರೀಮತಿ ಲೀಲಾ ರಾಮಚಂದ್ರನವರು ಇಲ್ಲಿಗೆ ಬಂದು ಆ ಭಗವಂತನನ್ನ ಕೋರ್ಕೊಂಡು ಈ ಕಾರ್ಯಕ್ರಮಕ್ಕೆ ಯಶ ದೊರಕಲಿ ಅಂತೇಳಿ ಪ್ರಾರ್ಥಿಸಬೇಕಾಗಿ ವಿನಂತಿ. ಜಗವನ್ನು ಉಳಿಸೆ ವಿಷವನ್ನು ಕುಡಿದೆ ಜೀವರ ಜೀವ ನೀನಾದೆ. ಜಗವನ್ನು ಉಳಿಸೆ ವಿಷವನ್ನು ಕುಡಿದೆ ಜೀವರ ಜೀವ ನೀನಾದೆ. ಕಾಮನ ದಹಿಸಿ ಕಾಮೇಶನಾದೆ, ಕಾಮನ ದಹಿಸಿ ಕಾಮೇಶನಾದೆ. ಕಪ್ಪವ ಹಿಡಿದು ಸರ್ವೇಶನಾದೆ, ಕಾಮನ ದಹಿಸಿ ಕಾಮೇಶನಾದೆ. ಕಪ್ಪವ ಹಿಡಿದು ಸರ್ವೇಶನಾದೆ. ನಮಿತೆ ನಂಜುಂಡ ನಾಗಾಭರಣ ನಂಜನಗೂಡೆ ದಿವ್ಯ ತಪೋವನ. ನಂಜನಗೂಡೆ ದಿವ್ಯ ತಪೋವನ ನಿರುಪಮ ಲೀಲಾ ನಾಟಕ ಕಾರಣ. ನಮಿತೆ ನಂಜುಂಡ ನಮಿತೆ ನಂಜುಂಡ ನಾಗಾಭರಣ. ಬರಮಾಡ್ಕೊಳ್ತಾ ಇದ್ದೀನಿ. ಶ್ರೀಯುತ ಕೆ ಅನಂತರಾಮು, ಅಧ್ಯಕ್ಷರು, ಹಿರಿಯ ನಾಗರಿಕ ಸಂಘ, JP ನಗರ. ಎಲ್ಲರಿಗೂ ನಮಸ್ಕಾರ. ನಮ್ಮ ಫೆಬ್ರವರಿ ತಿಂಗಳ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ನಮ್ಮ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು, ಕಾರ್ಯಕಾರಿ ಸಮಿತಿ ಸದಸ್ಯರು ಹಾಗೂ ಸಂಘದ ಎಲ್ಲ ಸದಸ್ಯರಿಗೂ ನಾನು ಹೃತ್ಪೂರ್ವಕವಾದ ಸ್ವಾಗತ ಕೋರ್ತಾ ಇದ್ದೀನಿ. ನಂತರ ಇಂದಿನ ಈ ಹುಟ್ಟುಹಬ್ಬ ಏನು ಆಚರಿಸ್ಕೊತಾ ಇದ್ದಾರೆ ನಮ್ಮ ಹುಟ್ಟುಹಬ್ಬದ ಅಣ್ಣಂದಿರು, ಅಕ್ಕಂದಿರು, ಅವರಿಗೆ, ಅವರ ಬಂಧುವರ್ಗದವರಿಗೆ, ಅವ್ರ ಮಿತ್ರರು ಕೂಡ ಸಾಕಷ್ಟು ಜನ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ಹುಟ್ಟುಹಬ್ಬ ಆಚರಿಸ್ಕೊತಾ ಇದ್ದಾರೆ. ಅವರಿಗೆ ಶುಭಾಯ ಕೋರ್ತಾ ನಾನು ಸ್ವಾಗತ ಕೋರ್ತಾ ಇದ್ದೀನಿ. ತದನಂತರ ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ನಮ್ಮ ಕಲಾಭೂಮಿ ಸಹ ಸಂಸ್ಥೆ ಇದೆಯಲ್ಲ, ಅದರ ಮುಖ್ಯಸ್ಥರಾದ ಶ್ರೀ ಅರವಿಂದ್ ಸತೀಶ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತ ಕೋರ್ತಾ ಇದ್ದೀನಿ. ಈ ಕಲಾಭೂಮಿಗೆ ಅವರಿಗೆ ಹೆಜ್ಜೆಯಾಗಿ ಸಂಪೂರ್ಣ ಸಹಕಾರ ಕೊಡ್ತಿರುವಂಥ ನಮ್ಮವರಾದ ಇನ್ನೊಬ್ಬರು ನವೋದಯ ನಾಗರಾಜ್ ಅವರಿಗೆ ನಾನು ಸ್ವಾಗತ ಕೋರ್ತಾ ಇದ್ದೀನಿ. ಹಾಗೂ ವೃತ್ತಿ ಸಂಗೀತ ಆದ್ರೆ ಅದನ್ನೇ ಪ್ರವೃತ್ತಿ ಮಾಡ್ಕೊಂಡಿದ್ದಾರೆ ಸತೀಶ್ ಅವರು. ಸಾಕಷ್ಟು ಉದಯೋನ್ಮುಖ ಕಲಾವಿದರಿಗೆ ಪ್ರೋತ್ಸಾಹ ಕೊಡ್ತಾ, ಬೆನ್ನು ತಟ್ಟಿ, ಅವರಿಗೆ ಒಂದು ಧೈರ್ಯ ತುಂಬಿ, ಅವ್ರ ಹಿಂದೆ ನಿಂತ್ಕೊಂಡು ಅವರಿಗೆ ಒಳ್ಳೊಳ್ಳೆ ಕಾರ್ಯಕ್ರಮ ಕೊಡೋದಕ್ಕೆ ಇಂಥ ಸಾಕಷ್ಟು ವೇದಿಕೆಗಳಲ್ಲಿ ಅವರು ಕಾರ್ಯಕ್ರಮ ಕೊಟ್ಟು ಆ ಉದಯೋನ್ಮುಖ ಕಲಾವಿದರಿಗೆ ಒಂದು ಪ್ರೋತ್ಸಾಹ ಕೊಡ್ತಿದ್ದಾರೆ. ಹಾಗಾಗಿ ಈ ಒಂದು ಕಲಾಭೂಮಿ ಏನಿದೆ ಇದರ ಎಲ್ಲ ಸದಸ್ಯರಿಗೂ, ತಂತ್ರಜ್ಞರಿಗೂ ಹಾಗೂ
ಮತ್ತೊಮ್ಮೆ ಆ ಸಂಸ್ಥೆ ಎಲ್ಲ ಸದಸ್ಯರಿಗೂ ಸ್ವಾಗತ ಕೋರ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೊನೆವರೆಗೂ ಇದ್ದು ಸಹಕರಿಸಿ ಈ ಕಲಾವಿದರು ಏನಿದ್ದಾರೆ, ಯಾಕೆಂದರೆ ಯಾವುದೇ ಇಂಥ ಕಾರ್ಯಕ್ರಮದಲ್ಲಿ ಬರೀ 3-4 ಜನ ಕಲಾವಿದರು ಗಾಯಕರು ಇರ್ತಾರೆ, ಆದರೆ ಇಲ್ಲಿ ಪ್ರಾಯಶಃ 10-12 ಜನ ಕಲಾವಿದರಿದ್ದಾರೆ. ಇದು ಉದಾಹರಣೆ ಏನು ಅಂದರೆ, ಇವರು ಇಷ್ಟು ಜನಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದಾರಲ್ಲ, ಸಹಾಯ ಮಾಡಿ ಪ್ರೋತ್ಸಾಹ ಮಾಡಿ, ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹತ್ರ ಏನೂ ಒಂದು ಪೈಸೆ ದುಡ್ಡು ತಗೊಳ್ದೇ ಫ್ರೀಯಾಗಿ ಉಚಿತವಾಗಿ ಈ ಒಂದು ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ. ಹಾಗಾಗಿ ಮತ್ತೊಮ್ಮೆ ಅವರಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ಸ್ವಾಗತ ಕೋರ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ಓಕೆ, ನಾಗರಾಜ್ ನಮ್ಮವರೇ ಆದ ನವೋದಯ ನಾಗರಾಜ್ ಬಂದಿದ್ದಾರೆ. ಅವರು ಈ ಸಂಸ್ಥೆಯೊಂದಿಗೆ ತುಂಬ ಒಡನ ಕಲಾವಿದರನ್ನ ಬೆಳೆಸ್ತಾ ಇದ್ದಾರೆ. ಅವ್ರಿಗೂ ಕೂಡ ನಮ್ಮ ಹಿರಿಯ ನಾಗರಿಕರ ಸಂಘದ ಪರವಾಗಿ ಸ್ವಾಗತ ಕೊಡ್ತಾ ಇದ್ದೀನಿ. ಇನ್ನು ಹೆಚ್ಚು ಸಮಯ ತಗೊಳ್ಳೋದಿಲ್ಲ. ನಮ್ಮದು ಒಂದು 20 ನಿಮಿಷ ಹಿರಿಯ ನಾಗರಿಕರ ಕಾರ್ಯಕ್ರಮ ಇದೆ, ಮಾಯನ ಕಾರ್ಯಕ್ರಮ. ಸೊ ಒಂದು ನಮ್ಮ ದಾನಿಗಳದ್ದು ಒಂದು ಲಿಸ್ಟ್ ಹೇಳ್ತಾರೆ, ಹೊಸ ಸದಸ್ಯರ ಒಂದು ಹೆಸರುಗಳನ್ನು ಹೇಳಿ ಸ್ಟ್ರೈಟ್ ಅವೇ ನಾವು ಬರ್ತ್ಡೇ ಪ್ರೋಗ್ರಾಮ್ಗೆ ಹೋಗ್ತೀವಿ. ದಯವಿಟ್ಟು ಯಾರ್ಯಾರು ಈ ಒಂದು ತಿಂಗಳಲ್ಲಿ ಜನಿಸಿದೆಯಾ ಅವರೆಲ್ಲ ಬರ್ತ್ಡೇ ಕಾರ್ಯಕ್ರಮ ಆಗುವಾಗ ವೇದಿಕೆಗೆ ಬಂದು ಸಾಮೂಹಿಕವಾಗಿ ಈ ಒಂದು ಕೇಕ್ನ ಕಟ್ ಮಾಡಿ ನಂತರ ಮುಂದಿನ ಕಾರ್ಯಕ್ರಮ ಅನುವು ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ. ಹಿರಿಯ ನಾಗರಿಕರ ಸಂಘದ ಗೌರವಾನ್ವಿತ ನನ್ನ ಸಹೋದರ ಸೋದರಿಯರೇ, ಸಭೆಗೆ ಬಂದಿರುವಂತಹ ಎಲ್ಲರಿಗೂ ನಮಿಸುತ್ತಾ, ಇಂದು ದೇಣಿಗೆ ನೀಡಿರುವವರ ಹೆಸರನ್ನು ನಾನು ಪ್ರಕಟಿಸುತ್ತೇನೆ. ತಾವು ದೊಡ್ಡ ಚಪ್ಪಾಳೆಯೊಂದಿಗೆ ಗೌರವವನ್ನು ಸಲ್ಲಿಸಬೇಕೆಂದು ತಮ್ಮಲ್ಲಿ ಕೋರಿಕೊಳ್ಳುತ್ತೇನೆ. ಶ್ರೀ ಜ್ಞಾನೇಂದ್ರ KN 1200 ರೂಪಾಯಿಗಳು. ಕೃಷ್ಣಸ್ವಾಮಿ NS 1500 ರೂಪಾಯಿಗಳು. ಶ್ರೀಮತಿ ಶೀಲಾ K ಸ್ವಾಮಿ 1500 ರೂಪಾಯಿಗಳು. ಪ್ರಕಾಶ್ S ಶೆಟ್ಟಿ ಅವರು 1000 ರೂಪಾಯಿಗಳು. ಟೂರ್ ಗ್ರೂಪ್ ಮೆಂಬರ್ಸ್ 1250 ರೂಪಾಯಿಗಳು. ಶ್ರೀಮತಿ ಲೀಲಾ ರಾಮಚಂದ್ರ 1000 ರೂಪಾಯಿಗಳು. ವಿಜಯ್ 500 ರೂಪಾಯಿಗಳು. ಜೋಶಿ ಶಿವದತ್ ರವರು 1001 ರೂಪಾಯಿಗಳು. ಸುಧಾಕರ್ ಶೆಟ್ಟಿ 3001 ರೂಪಾಯಿಗಳು. ಶ್ರೀಮತಿ ವಿಮಲಾ ಸುಧಾಕರ್ 2500 ರೂಪಾಯಿಗಳು. ದಯವಿಟ್ಟು ಜೋರಾಗಿ ಚಪ್ಪಾಳೆ ತಟ್ಟಿ ಹುರಿದುಂಬಿಸಿ. ರವಿಕುಮಾರ್ ಜಿಯಾ 500 ರೂಪಾಯಿಗಳು. ಇ ಪಾಂಡ್ಯ 1000 ರೂಪಾಯಿಗಳು. ಸೂಪರ್ ರಾಮ್ 500 ರೂಪಾಯಿಗಳು. ರಾಮಸ್ವಾಮಿ ರೆಡ್ಡಿ 1000 ರೂಪಾಯಿಗಳು. ಇವರು ಈ ತಿಂಗಳ ದಾನಿಯಾಗಿರುತ್ತಾರೆ. ಹೌದು ಬಂಧುಗಳೇ, ತಿಂಗಳಿಂದ ತಿಂಗಳಿಗೆ ಸದಸ್ಯರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. 500 ಇಂದ 1000 ರೂಪಾಯಿ ಮಾಡೋದು ಕೂಡ ಈ ಒಂದು ಸಂಸ್ಥೆಯ ಹಲವಾರು ಕಾರ್ಯಕ್ರಮಗಳನ್ನು ಗಮನಿಸಿ ಈ 2 ಬಡಾವಣೆಗಳ ಮತ್ತೆ 7ನೇ ಮತ್ತು 8ನೇ ಹಂತದ JP ನಗರದ ಸದಸ್ಯರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ತಮ್ಮಲ್ಲೂ ಯಾರಾದರೂ ಆಗಿಲ್ಲ ಅಂದರೆ ಸದಸ್ಯರು ಹಾಕಲಿಕ್ಕೆ ಅವಕಾಶ ಇದೆ. ಮತ್ತೆ ನಿಮ್ಮ ತಿಳಿದಿರುವಂಥ ಮಿತ್ರರಿಗೂ ತಿಳಿಸಿ ಅವರನ್ನು ಸದಸ್ಯರು ಮಾಡ್ಬೋದು. ಈಗ ಫೆಬ್ರವರಿ ತಿಂಗಳಲ್ಲಿ ಸದಸ್ಯರಾದಂಥವರ ಹೆಸರನ್ನು ಓದ್ತೀನಿ. ಅವರು ಬಂದಿದ್ರೆ ಅವರು ಎದ್ದು ನಿಂತು ಅವರು ತಮ್ಮ ಯಾರು ಬಂದಿದ್ರೆ ಅವ್ರು ಮಾತ್ರ ನಿಂತ್ಕೊಳ್ಳೋದಕ್ಕೆ ಒಂದು ಅವಕಾಶ ಇರುತ್ತೆ. ಶ್ರೀಮತಿ ಸಾವಿತ್ರಿ ಶ್ರೀಧರ್, ಶ್ರೀ ಜಯ ನಟರಾಜನ್, ಶಿವಕುಮಾರ್ JS, ಗುರುದತ್ ಕೋದಂಡರಾಮ್ ಜೋಯಿಸ್, P ಗೋವಿಂದರಾಜುಲು, ಶ್ರೀಮತಿ ಇಂದಿರಾ ದೇವಿ. ಇಲ್ಲಿಗೆ 1616 ಸದಸ್ಯರುಗಳ ಸಂಖ್ಯೆ ಆಗಿದೆ. ಆಚರಿಸೋಣ, ಜೊತೆಗೆ ಕೇಕ್ ಕಟ್ ಮಾಡಿ ಸಂಭ್ರಮಿಸೋಣ. ಮುಂದೆ ಬನ್ನಿ, ಎಲ್ಲ ರೌಂಡ್ ನಿಂತ್ಕೊಳ್ಳಿ ಪ್ಲೀಸ್. ಎಲ್ಲ ರೌಂಡ್ ನಿಂತ್ಕೊಳ್ಳಿ. ಹಂಗೆ ಬನ್ನಿ ಸರ್, ಹಂಗೆ ಬನ್ನಿ ಸರ್. ಇದೆ ನಮಸ್ಕಾರ ಸರ್. ಮುಟ್ಟಿಗಳೇ ಕಟ್ ಮಾಡೋದಲ್ಲಿ ಆ ಬಾಕ್ಸಲ್ಲಿ ಇದೆ.
ನಿಧಾನ ಅವಸರ ಮಾಡೋದು ಬೇಡ ಪ್ಲೀಸ್. ಚಪ್ಪಳೆ ತಟ್ಟುವುದರ ಮೂಲಕ ಈಗ ಅವರಿಗೆ ನಾವು ಹುಟ್ಟುಹಬ್ಬವನ್ನು ಆಚರಿಸಿ ಸಂಭ್ರಮಿಸೋಣ. ಜೋರಾಗಿ ಚಪ್ಪಳೆ ತಟ್ಟುವುದರ ಮೂಲಕ ನಾವು ಸಂಭ್ರಮಿಸೋಣ. ಧನ್ಯವಾದಗಳು. ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ ಬಾಳಿನ ದೀಪ ನಿನ್ನನದು ದೇವರ ರೂಪ ನಿನ್ನೆ ಮಗು ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಧನ್ಯವಾದಗಳು ಎಲ್ರಿಗೂ ಧನ್ಯವಾದ. ಶುಭ ಸಂಜೆ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಿಮ್ಮನ್ನು ಹಿರಿಯ ನಾಗರಿಕರ ಸಂಘದ ಸದಸ್ಯರಂತ ಯಾಕೆ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ನನಗೆ. ನಿಮ್ಮ ವಾಯ್ಸ್, ನಿಮ್ಮ ಎನರ್ಜಿ, ನಿಮ್ಮ ಓಡಾಟ ನೋಡಿದ್ರೆ ನನಗೆ ಬಹಳ ಖುಷಿ ಆಗುತ್ತೆ. ಎಲ್ರಿಗೂ ಕಲಾಭೂಮಿ ಸಹಯೋಗದೊಂದಿಗೆ ATM ತಂಡ ನಿಮ್ಮನ್ನ ಸ್ವಾಗತ ಮಾಡ್ತಾ ಇದೆ. ನಿಮ್ಗೆಲ್ರಿಗೂ ಸ್ವಾಗತ, ಸುಸ್ವಾಗತ. रत्नगर्भगणपतिं समाश्रयामि सततम् रत्नवचनगीयमान् निजचरित्रवैभवम् तुमलयेशशेखरं प्रणवमयस्वरूपिणो निशिवसुतं मे भवदमखिल भुवन मङ्गलप्रदम् ಧನ್ಯವಾದಗಳು. ನಾನು ನಿಮಗೆ ಮೊದಲೇ ಹೇಳಿದೆ ನಿಮ್ಮ ಅಲರ್ಟ್ನೆಸ್ ಈ ಕಡೆ ಬೇಕು ಅಂತ. ಅಲ್ಲಿ ಸಮೋಸ ಜಿಲೇಬಿ ಮುಗ್ದಿದ್ರೆ ದಯವಿಟ್ಟು ಇಲ್ಲಿ ವೇದಿಕೆ ಮುಂಭಾಗದಲ್ಲಿ ಬಂದು ಕೂತ್ಕೋಬೇಕಾಗಿ ವಿನಂತಿ. ಅಲ್ಲಿ ಯಾರು ಮಾತಾಡೋದು ಬೇಡ ಅಂತ, ಆಯಿತಾ? ಈಗ ಕನ್ನಡದ ಹೊರನಟ ಯಾರು? ಅವರ ಒಂದು ಗೀತೆಯನ್ನು ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸೋದಕ್ಕೆ, ಅಂದರೆ ನಮ್ಮ ತಂಡದಿಂದ ಪ್ರಸ್ತುತಪಡಿಸೋಕ್ಕೆ ಸಿದ್ಧವಾಗ್ತಿದ್ದೀವಿ. ಸೂರ್ಯನ ಕಾಂತಿಗೆ ಸೂರ್ಯನ ಸಾಟಿ ಹೋಲಿಸಲಾರಲ್ಲ, ನಿನ್ನೆ ಅಂದಕ್ಕೆ ನೀನೇ ಸಾಟಿ ಬೇರೆ ಯಾರಿಲ್ಲ, ನಿನ್ನ ಹೋಲುವರಾರಿಲ್ಲ. ಚಂದ್ರನ ಚೆಲುವಿಗೆ ಚಂದ್ರನೆ ಸಾಟಿ ಹೋಲಿಸಲಾರಿಲ್ಲ, ನಿನ್ನೀ ಚಂದ್ರಕ್ಕೆ ನೀನೇ ಸಾಟಿ ಬೇರೆ ಯಾರಿಲ್ಲ, ಹೋಲುವರಾರಿಲ್ಲ. ನೋಟದಲ್ಲಿ ಕಣ್ಣ ಮಿಂಚಿನಲ್ಲಿ ಆಸೆ ಹೂವಾಗಿದೆ, ನಿನ್ನ ಮಾತಿನಲ್ಲಿ ನಿನ್ನ ಸ್ನೇಹದಲ್ಲಿ ಜೀವ ಹಾಯಾಗಿದೆ. ನಿನ್ನ ರೂಪದಲ್ಲಿ ಕಣ್ಣ ನೇತ್ರದಲ್ಲಿ ಬಾಳು ಜೇನಾಗಿದೆ, ನಿನ್ನ ಮೋಹದಲ್ಲಿ ಪ್ರೇಮ ಜಾಲದಲ್ಲಿ ಬಯಕೆ ಓಲಾಡಿದೆ. ನಿನ್ನಲ್ಲಿ ನಾನು ನಿನ್ನಿಂದ ನಾನು ನಾನಿಂದು ನಿನ್ನಲ್ಲಿ ಒಂದಾದೆನು. ಸೂರ್ಯನ ಕಾಂತಿಗೆ ಸೂರ್ಯನೇ ಸಾಟಿ ಹೋಲಿಸಲಾರಲ್ಲ, ನಿನ್ನೀ ಚಂದ್ರಕ್ಕೆ ನೀನೇ ಸಾಟಿ ಬೇರೆ ಯಾರಿಲ್ಲ, ಹೋಲುವರಾರಿಲ್ಲ.
ರಾಗ ಭಾವಗಳು ತಾಳ ಮೇಳಗಳು ಸೇರಿ ಒಂದಾಗಿದೆ. ಆ, ಆ, ರಾಗ ಭಾವಗಳು ತಾಳ ಮೇಳಗಳು ಸೇರಿ ಒಂದಾಗಿದೆ. ಬೇರೆ ಭಾವನೆಗೆ ದೂರವಾಗಿರಲು ಸೋಲು ಇನ್ನೆಲ್ಲಿದೆ. ಹೂವಂತೆ ನೀನು ನಾರಂತೆ ನಾನು ನಿನ್ನಿಂದ ಹೂಮಾಲೆ ನಾನಾದೆನು. ಚಂದ್ರನ ಚೆಲುವಿಗೆ ಚಂದ್ರನೆ ಸಾಟಿ ಬೇರೆ ಯಾರಿಲ್ಲ. ನಿನ್ನೆ ಅಂದಕ್ಕೆ ನೀನೇ ಸಾಟಿ ಬೇರೆ ಯಾರಿಲ್ಲ. ನಿನ್ನ ಹೋಲುವರಾರಿಲ್ಲ. ಸೂರ್ಯನ ಕಾಂತಿಗೆ ಸೂರ್ಯನೇ ಸಾಟಿ ಹೋಲಿಸಲಾರಲ್ಲ. ನಿನ್ನೆ ಅಂದಕ್ಕೆ ನೀನೇ ಸಾಟಿ ಬೇರೆ ಯಾರಿಲ್ಲ. ನನ್ನ ಹೋಲುವರಾರಿಲ್ಲ. ನಿನ್ನ ಹೋಲುವರಾರಿಲ್ಲ. ಚಿನ್ನದ ಮಲ್ಲಿಗೆ ಹೂವೆ ಬಿಡು ನೀ ಬಿಂಕವ ಚೆಲುವೆ. ನಿನ್ನ ಬಲವು ಬೇಕೆಂದು ಬಳಿಗೆ ಬಂದಾಗ ಛಲವು ನನ್ನಲ್ಲಿ ಏಕೆ. ಓ ಚಿನ್ನದ ಮಲ್ಲಿಗೆ ಹೂವೆ ಬಿಡು ನೀ ಬಿಂಕವ ಚೆಲುವೆ. ನಿನ್ನ ಬಲವು ಬೇಕೆಂದು ಬಳಿಗೆ ಬಂದಾಗ ಛಲವು ನನ್ನಲ್ಲಿ ಏಕೆ. ಓ ಚಿನ್ನದ ಮಲ್ಲಿಗೆ ಹೂವೆ ಬಿಡು ನೀ ಬಿಂಕವ ಚೆಲುವೆ. ಲಾ 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 ಲಾ. ಲಾ 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 ಲಾ, ಹ, 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 ಹ. ಲಾ ಲಾ ಲಾ. ಮಾತಲ್ಲಿ ಜೇನು ತುಂಬಿ ನೂರೆಂಟು ಹೇಳುವೆ. ನನಗಿಂತ ಚೆಲುವೆ ಬರಲು ನೀ ಹಿಂದೆ ಓಡುವೆ. ನಿನ್ನನ್ನು ಕಂಡ ಕಣ್ಣು ಬೇರೇನು ನೋಡಲಿಂದು. ನಿನ್ನನ್ನು ಕಂಡ ಕಣ್ಣು ಬೇರೇನು ನೋಡಲಿಂದು. ನಿನಗಾಗಿಯೇ ಹಾಡುವೆ ಇನ್ನು ನಾನು. ಒಂದಿನದೊಂದಿ ನೀನು ನಿನ್ನ ನಂಬೆನು ನಾನು. ನನ್ನ ನೆನಪು ಬಂದಾಗ ಕಟ್ಟಾಗ ಬರುವುದು ಬೇಕೆಂದು ಬರುವೆ. ಒಂದಿನದೊಂದಿ ನೀನು ನಿನ್ನ ನಂಬೆನು ನಾನು. ಆ ಸೂರ್ಯ ಚಂದ್ರ ಸಾಕ್ಷಿ ಅಂಗಾಡಿ ಸಾಕ್ಷಿಯೋ ಎಂದೆಂದು ಬಿಡದ ಬೆಸುಗೆ ಈ ನಮ್ಮ ಪ್ರೀತಿಯೋ. ಬಂಗಾರದಂತ ನುಡಿಯ ಸಂಗಾತಿಯಲ್ಲಿ ನುಡಿಯೋ. ಬಂಗಾರದಂತ ನುಡಿಯ ಸಂಗಾತಿಯಲ್ಲಿ ನುಡಿಯೋ. ಆನಂದದ ಕಣ್ಣಲ್ಲಿ ತಂದೆ ನೀನು. ಚಿನ್ನದ ಮಲ್ಲಿಗೆ ಹೂವೆ ಬಿಡು ನೀ ಬಿಂಕವ ಚೆಲುವೆ. ಒಳಗಿನದೊಂದಿ ನೀನು ನಿನ್ನ ನಂಬೆನು ನಾನು. ಆ ನಿನ್ನ ಬಲವು ಬೇಕೆಂದು ಬಳಿಗೆ ಬಂದಾಗ ಛಲವು ನನ್ನಲ್ಲಿ ಏಕೆ. ಓ ಚಿನ್ನದ ಮಲ್ಲಿಗೆ ಹೂವೆ ಬಿಡು ನೀ ಬಿಂಕವ ಚೆಲುವೆ. 5ನೇ ತರಗತಿಯಲ್ಲಿ ಓದ್ತಾ ಇದ್ದಾಳೆ. ಹಿಂದೂಸ್ತಾನಿ ಸಂಗೀತ ಕಲಿತಾ ಇದ್ದಾಳೆ. ನಮ್ಮ ಕಲಾಭೂಮಿಯಲ್ಲಿ
ಸುಮಾರು 5 ವರ್ಷಗಳಿಂದ ಹಾಡ್ತಾ ಇದ್ದಾಳೆ. ಇವಳು ಅವರ ಸ್ಕೂಲಲ್ಲಿ ಇಂಟರ್ ಸ್ಕೂಲ್ ಭಗವದ್ಗೀತೆ ಸ್ಪರ್ಧೆಗಳಲ್ಲೆಲ್ಲ ಬಹುಮಾನ ಗಳಿಸಿದ್ದಾಳೆ. ಇವಳಿಗೆ ಶುಭವಾಗಲಿ, ನಿಮ್ಮ ದೊಡ್ಡ ಚಪ್ಪಾಳೆ ಕೊಡಿ. ಯುವ ಗಾಯಕ ಅಭಿರಾಮ್ ಹುಡುಗ BBA LLB ಓದ್ತಾ ಇದ್ದಾರೆ ಅಂತಿಮ ವರ್ಷದಲ್ಲಿ. 1 ವರ್ಷದಿಂದ ಅಂದರೆ ಇತ್ತೀಚೆಗೆ ನಮ್ಮ ಕಲಾಭೂಮಿನ ಜೊತೆಗೆ ಇದ್ದಾರೆ. ಇವರ ಗಾಯನ ಹವ್ಯಾಸ ಇದೆ, ಜೊತೆಗೆ ಫ್ರೆಂಡ್ ಜೊತೆ ಓಡಾಡೋ ಪ್ರಯಾಣ ಮಾಡೋದೆಲ್ಲ ಇದೆಯಂತೆ. ಓಕೆ, ನಾವು ನೋಡಿಲ್ಲ. ಜೊತೆಗೆ ಮಿಮಿಕ್ರಿ ಮಾಡ್ತಾರೆ. ಇಷ್ಟು ಇವರ ಬಗ್ಗೆ, ಅಭಿರಾಮ್ ಬಗ್ಗೆ ಒಂದು ಚಪ್ಪಾಳೆ ಕೊಡಿ. ನೋಡಿ, ಇವಳು ಇಂಜಿನಿಯರಿಂಗಲ್ಲಿ 8th ಸೆಮಿಸ್ಟರ್ ಓದ್ತಾ ಇದ್ದಾಳೆ ಜ್ಯೋತಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ. ಕರ್ನಾಟಕ ವೋಕಲ್ ಸೀನಿಯರ್ ಆಗಿದೆ. ನಂಬ್ತೀರಾ? ಪುಟ್ಟ ಹುಡುಗಿ ಥರ ಕಾಣಿಸ್ತಾಳೆ, ಆದರೆ ಪ್ರತಿಭೆ ಇದೆಲ್ಲ ಅದ ಸೀನಿಯರ್ ಮಾಡ್ತಾ ಇದ್ದಾಳೆ. ಪ್ರತಿಭೆ ಅಗಾಧವಾಗಿದೆ. SPB ಅವರ ಎದೆ ತುಂಬಿ ಹಾಡುವೆನು ಈ ಕಾರ್ಯಕ್ರಮದಲ್ಲಿ ರನ್ನರ್ ಅಪ್ ಆಗಿದ್ದಾಳೆ. ಆಮೇಲೆ TV ಮುಂಬೈ ಅವರು ನಡೆಸ್ತಕ್ಕಂಥ ಒಂದು ರಿಯಾಲಿಟಿ ಶೋನಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಕಲಾಭೂಮಿ ಹುಟ್ಟಿದಾಗಲಿಂದು ಅದ್ರ ಜೊತೆಗೆ ಇರ್ತಕ್ಕಂಥ ಶರಣ್ಯಗೆ ಆಸ್ಥಾನ ಕಲಾವಿದೆ ಅನ್ನೋ ಬಿರುದು ಸಹ ನಾವು ಕೊಟ್ಟು ಅವಳಿಗೆ ಸನ್ಮಾನ ಮಾಡಿದ್ವಿ. ಮೂಲತಃ ಕೋಟ ಕುಂದಾಪುರದವರು, BE ಮೆಕ್ಯಾನಿಕಲ್ ಮಾಡಿದ್ದಾರೆ. ಜಾನ್ ಟ್ರೈನ್ ಸೀಲಿಂಗ್ ಸಿಸ್ಟಮ್ ಈ ಕಂಪ್ನಿಯಲ್ಲಿ ಪ್ರಾಜೆಕ್ಟ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಹಿಂದೂಸ್ತಾನಿ ಸಂಗೀತ ಅಭ್ಯಾಸ ಶುರು ಮಾಡ್ತಾ ಇದ್ದಾರೆ. ಸುಮಾರು 2.5 ವರ್ಷದಿಂದ ನಮ್ಮ ಕಲಾಭೂಮಿ ಜೊತೆಯಲ್ಲಿ ಇದ್ದಾರೆ. ವಿಶೇಷ ಅಂದರೆ ಇವರು ಯಕ್ಷಗಾನ ಕಲಾವಿದರು ಸಹ ಹೌದು, ಒಳ್ಳೆ ಯಕ್ಷಗಾನವನ್ನು ಮಾಡ್ತಾರೆ. ಹತ್ತಿರದಲ್ಲಿರೋ ಪ್ರೆಸ್ಟೀಜ್ ಫಾಲ್ಕಾನ್ ಸಿಟಿಯಲ್ಲಿ ವಾಸಿ. MS BTech ಮಾಡಿದ್ದಾರೆ. ಸಾಫ್ಟ್ವೇರ್ ಇಂಜಿನಿಯರ್ ಇವರ ವೃತ್ತಿ. ಸಿನಾಪ್ಸಿಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕಳೆದ 4 ವರ್ಷಗಳಿಂದ ನಮ್ಮ ಕಲಾಭೂಮಿಯಲ್ಲಿ ಹಾಡ್ತಾ ಇದ್ದಾರೆ. ಇವರು ಹವ್ಯಾಸಿ ಗಾಯಕರು, ಆದರೆ ಪ್ರೊಫೆಷ್ನಲ್ ಸಿಂಗರ್ಗಿಂತಲೂ ಯಾವುದೇ ರೀತಿಯಲ್ಲಿ ಕಡಿಮೆ ಇಲ್ಲ ಅನ್ನೋದು ನನ್ನ ಭಾವನೆ. ನೀವೇನಂತ ಹೇಳ್ಬೋದು. ಒಡ ಹುಟ್ಟಿದ ಸಹೋದರಿ, BCom ಓದಿದ್ದಾರೆ. ಜೊತೆಗೆ MA ಕನ್ನಡದಲ್ಲಿ MA ಮಾಡಿದ್ದಾರೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ವಿದ್ವತ್ ಗಳಿಸಿದ್ದಾರೆ. ಸಂಗೀತ ಮತ್ತು ವೀಣಾವಾದನದಲ್ಲಿ ಇವರು ಟೀಚರ್, ವೀಣಾವಾದನ ಹೇಳ್ಕೊಡೋಂಥ ಶಿಕ್ಷಕಿ ಆಗಿದ್ದಾರೆ. ಕಳೆದ 7 ವರ್ಷಗಳಿಂದ ನಮ್ಮ ಕಲಾಭೂಮಿ ಮತ್ತು ATM ಜೊತೆಗೆ ಇದ್ದಾರೆ ಅಂತ ಹೇಳೋಕ್ಕೆ ತುಂಬ ಸಂತೋಷ ಆಗುತ್ತೆ. ನಮ್ಮ ಶ್ರೀಮತಿಯವರು BCom ಮಾಡಿದ್ದಾರೆ. ಹೌಸ್ ವೈಫ್ ಬೇಡ ಸರ್, ಅವರು ಹೌಸ್ಗೆ ಯಾಕೆ ವೈಫ್ ಆಗ್ಬೇಕು? ನನಗೆ ವೈಫ್ ಅಲ್ವಾ? ನನಗೆ ವೈಫು, ಹೌಸ್ಗೆ ಹೌಸ್ ಮೇಕರ್. ಓಕೆ, ಗೃಹ ಶಿಲ್ಪಿ. ನೀವು ಬೇಕಾದ್ರೆ ಮನೆ ಮುಂದೆ ಒಂದು ಚೆಕ್ ಮಾಡಿ, ತುಳಸಿ ನಿವಾಸ ಅಂತಲೇ ಇದೆ, ನಾಗರಾಜ್ ನಿವಾಸ ಅಂತ ಇಲ್ಲ. ಸೊ ತುಳಸಿ ನಿವಾಸದಲ್ಲಿ ನಾಗರಾಜ್ ಅವರು ವಾಸ ಮಾಡ್ತಾ ಇದ್ದಾರೆ. ಇವರು ಹಾಡುಗಾರಿಕೆ ಜೊತೆಗೆ ಯೋಗ ಶಿಕ್ಷಕಿ ಕೂಡ ಹೌದು. ಸೀರೆಗಳಿಗೆ ಕುಚ್ಚು ಹಾಕ್ಕೊಡ್ತಾರೆ. ಇನ್ನೇನೋ ಮದುವೆ ಮನೆಗಳಲ್ಲಿ ಹಿಂದಿನ ದಿವಸ ಏನೋ ಮಾಡ್ಕೊಡೋದಕ್ಕೆ ಏನಂತ ಗೊತ್ತಿಲ್ಲ, ಸೊ ಅದನ್ನು ಸಹ ಮಾಡಿಕೊಡ್ತಾರೆ. ಆಮೇಲೆ ರಂಗೋಲಿಯಲ್ಲಿ ಭಾಳ ಆಸಕ್ತಿ ಇದೆ. 1 ದಶಕದಿಂದ ಕಲಾಭೂಮಿ ಜೊತೆಗೆ ಇದ್ದಾರೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. BA ಓದಿದ್ದಾರೆ. ಸೀನಿಯರ್ ಕರ್ನಾಟಿಕ್ ವೋಕಲ್ ಆಗಿದೆ. ಗೃಹಿಣಿ, ಗಾಯಕಿಯಾಗಿ 15 ವರ್ಷಗಳಿಂದ ಅರವಿಂದ್ ಸತೀಶ್ ಅವರ ಮಾರ್ಗದರ್ಶನದಲ್ಲಿ ಲೈವ್ ಕರೋಕೆಯಲ್ಲಿ ಹಾಡ್ತಾ ಇದ್ದಾರೆ. ಭಕ್ತಿಗೀತೆ, ಭಾವಗೀತೆ, ಚಿತ್ರಗೀತೆಗಳನ್ನು ಹಾಡ್ತಾ ಇದ್ದಾರೆ. ಕಲಾಭೂಮಿ ಹುಟ್ಟಿದಾಗಲಿಂದಲೂ ಜೊತೆಗಿದ್ದಾರೆ. 18 ವರ್ಷಗಳಿಂದಲೂ ಕಾಲ ಮಕ್ಕಳು ಮತ್ತು ದೊಡ್ಡವ್ರಿಗೂ ಕೂಡ ಇವರು ಪಾಠ ಹೇಳ್ಕೊಡ್ತಾರೆ. ಯಾರಾದರೂ ಬೇಕಾದರೆ ಖಂಡಿತ ಸೇರ್ಕೋಬೋದು. ಇಂಜಿನಿಯರಿಂಗ್ ಮಾಡಿದ್ದಾರೆ. ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಕಳೆದ 8 ವರ್ಷಗಳಿಂದ ಕಲಾಭೂಮಿ ಜೊತೆಗಿದ್ದಾರೆ. ಇವರ ವಿಶೇಷತೆ ಅಂದರೆ ತೆಲುಗು ಹಾಡುಗಳನ್ನು ತುಂಬ ಉತ್ತಮವಾಗಿ, ನನಗೆ ಭಾಳ ಇಷ್ಟ ಆಗುತ್ತೆ, ನಿಮಗೂ ಇಷ್ಟ ಆಗುತ್ತೆ ಅಂತ ಕಾಣುತ್ತೆ. ತೆಲುಗು ಹಾಡನ್ನು ಮುಂದಿನ ಇದರಲ್ಲಿ ಮುಂದೆ 2-3 ಹಾಡುಗಳಾದ ನಂತರ ಅವರು ತೆಲುಗು ಹಾಡುಗಳನ್ನು ಸಹ ನಿಮ್ಮ ಮುಂದೆ ಹಾಡಿ ತೋರಿಸ್ತಾರೆ. ಇನ್ನು ಮುಂದೆ ಒಬ್ಬರಿದ್ದಾರೆ ಸರ್, ನವೋದಯ ನಾಗರಾಜ್. ಅಂದರೆ ನಾನೇ ಅದೇನೋ ಈ ಇಂಗ್ಲೀಷಲ್ಲಿ ಒಂದಿದೆ, ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್. ನಮ್ದು ಹಂಗೆ ಎಲ್ಲದರಲ್ಲೂ ಇರ್ತೀವಿ ಸರ್. ನೀವು ನಾಟಕ ಮಾಡೋಕ್ಕೆ ಹೇಳಿದರೆ ಮಾಡ್ತೀನಿ, ಹಾಡು ಹೇಳಕ್ಕೆ ಹೇಳಿದ್ರೆ ಆಡ್ತೀನಿ, ಮಾತಾಡಬೇಕಾ ಮಾತಾಡ್ತೀನಿ, ಯೋಗ ಮಾಡೋಕ್ಕೆ ಹೇಳ್ತೀರಾ ಯೋಗ ಮಾಡ್ತೀನಿ, ವಾಕಿಂಗ್ ಮಾಡೋಕ್ಕೆ ಹೇಳ್ತೀರಾ ದಿನ ಬೆಳಗ್ಗೆ ತಪ್ಪದೆ ಇದೇ ರೋಡಲ್ಲಿ ವಾಕಿಂಗ್ ಮಾಡ್ತಾ ಇರ್ತೀನಿ. ಏನು ಬರಲ್ಲ ಅಂತಿಲ್ಲ, ಆದರೆ ಯಾವುದೂ ಅಷ್ಟೇ, ಯಾವುದು ಪರ್ಫೆಕ್ಟ್ ಅಂತ ನೀವು ಹೇಳ್ಬೇಕಷ್ಟೇ. ನನಗಂತೂ ಯಾವುದೂ ಗೊತ್ತಿಲ್ಲ. ನನ್ನ ಒಂದು ವಿಶೇಷತೆ ಹೇಳ್ಬೋದು, ನಿಮ್ಗೆ ಯಾರಿಗಾದರೂ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮಗಳಲ್ಲಿ 1 ಅವರ್ ಏನಾದರೂ ಎಂಟರ್ಟೈನ್ ಮಾಡಿ ಅಂತಂದರೆ ಕ್ವಿಜ್ ವಿತ್ ಮ್ಯಾಜಿಕ್ ಆ್ಯಂಡ್ ಮ್ಯೂಸಿಕ್ ಅಂತ ಒಂದು ಟೈಟ್ಲಲ್ಲಿ ನಾನು ಕಾರ್ಯಕ್ರಮ ಮಾಡಿಕೊಡ್ಬೋದು. 1 ಗಂಟೆಗಳ ಕಾಲ ನಿಮ್ಮನ್ನು ಬೇರೆ ಲೋಕಕ್ಕೆ ಕರೆದುಕೊಂಡು ಹೋಗಿ ಮತ್ತೆ ವಾಪಸ್ ಕರ್ಕೊಂಡು ಬರೋಂಥ ಕೆಲಸ ಮಾಡ್ಬೋದು. ನಿಮ್ಮ ಮನೋರಂಜನೆಗೋಸ್ಕರ ಮಾಡೋಂಥ ಕೆಲಸ. ಇದೊಂದು ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. BCom ಪದವೀಧರವರು, ಚಾಮರಾಜಪೇಟೆ ನಿವಾಸಿ, ವೃತ್ತಿಯಲ್ಲಿ ಇನ್ಶೂರೆನ್ಸ್ ಕನ್ಸಲ್ಟೆಂಟ್.
ಕರೋಕೆ ಗಾಯನದಲ್ಲಿ ಎತ್ತಿದ ಕೈ, ಎಸ್ಪೆಷಲಿ ವಿಶೇಷವಾಗಿ PBS ಅವರ 2-3 ಹಾಡುಗಳು ಇವ್ರಿಗೆ ಪೇಟೆಂಟ್ ಥರ ಕೊಡಬೇಕು ಅನಿಸ್ಬಿಟ್ಟಿದೆ, ಅಷ್ಟು ಚೆನ್ನಾಗಿ ಹಾಡ್ತಾರೆ. ಇವ್ರು ನಮ್ಮ ಜೊತೆಗಿರೋದು ನನಗೆ ಭಾಳ ಖುಷಿಯಾದಂಥ ವಿಚಾರ. ಕಲಾಭೂಮಿಯ 50ನೇ ಕಾರ್ಯಕ್ರಮ ಅಂದರೆ 2014ರಿಂದಲೂ ಇವರು ನಮ್ಮ ಜೊತೆಗಿದ್ದಾರೆ. ಸಂತೋಷ ಸರ್. ನಿವೃತ್ತಿ ನಂತರ ಪೂರ್ಣಾವಧಿ ಸಂಗೀತನ ತಗೊಂಡಿದ್ದಾರೆ. BSc ಪದವೀಧರರು, MA ಲಿಮಿಟೆಡ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಜೂನಿಯರ್ ಸಂಗೀತ ಕೂಡ ಆಗಿದೆ. ವಿಶೇಷ ಅಂದರೆ ಎದೆ ತುಂಬಿ ಹಾಡಿದನು ಕಾರ್ಯಕ್ರಮದಲ್ಲಿ ಬಾಲು ಅವರೊಡನೆ ಇವರು ಗಾಯನ ಸಹ ಮಾಡಿದ್ದಾರೆ. ಇದು ಅವರ ವಿಶೇಷತೆ. PBS ಅವರೊಂದಿಗೆ ಸಹ ವೇದಿಕೆ ಹಂಚಿಕೊಂಡಿದ್ದಾರೆ. ನಮ್ಮ ಕಲಾಭೂಮಿಯ ಅಧ್ಯಕ್ಷರು, ATM ಅಧ್ಯಕ್ಷರು, ಎಲ್ಲ ಥರದಲ್ಲೂ ಇವ್ರನ್ನ ನಾವು ದಣಿವರಿಯದ ಗಾಯಕ ಅಂತೀವಿ, ನಾಯಕ ಅಂತೀವಿ, ನಾವಿಕ ಅಂತೀವಿ. ದಣಿವರಿಯದ ನಾವಿಕ. ನೀವು ಎಷ್ಟೇ ಕೆಲಸ ಕೊಡಿ, ದಿನಕ್ಕೆ 24 ಅಲ್ಲ 25 ಎಲ್ಲ ಒಟ್ಟಿಗೆ ಇಟ್ಕೊಂಡು ಬನ್ನಿ ಸರ್. ಚಿಕ್ಕದು ದೊಡ್ಡದು ಯಾರು ಹೇಳೋದು ನಮಗೆ ಎಲ್ಲ ಸ್ನೇಹಿತರುಗಳೇ. ಅಲ್ವಾ ಇದು ಬರೀ ಸಮಸ್ಯೆ.